ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ದೀಪಾವಳಿ ಹಬ್ಬನ ಇಲ್ಲಿ ಮುಗಿಸಿ ಇವತ್ತು ಊರಿಗೆ ಹೋಗೋಣ ಅಂತ ಹೇಳಿ ದಿಢೀರಂತ ಪ್ಲ್ಯಾನ್ ಮಾಡಿದ್ವಿ. ಈ ಸಲ ಹೋಗೋದು ಬೇಡ ಅಂದ್ಕೊಂಡಿದ್ವಿ. ಆಮೇಲೆ ಊರಲ್ಲಿ ದೇವರು ಹೊರಡಿಸ್ತಾರೆ ಅಂತೆಲ್ಲ ಗೊತ್ತಾಯಿತು. ಹಾಗಾಗಿ ಹೋಗೋಣ ಅಂತ ಹೇಳಿ ನಾಳೆ ಅಲ್ಲಿ ಮಾಡೋದು. ಹಾಗಾಗಿ ನಾನು ಇವತ್ತು ಇಲ್ಲಿ ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡಿ ಇವತ್ತು ಹೊರಟಿದ್ದೀವಿ. ಹಾಗೆ ಗಮ್ಮನ ಇನ್ನೇನು ಮಲಗೋ ಟೈಮ್ ಆಯ್ತಲ್ಲ ಅಂತ ಹೇಳಿ ಹಾಸಿಗೆ ಎಲ್ಲ ರೆಡಿ ಮಾಡ್ಕೊಂಡು ಕಾರಲ್ಲಿ ರೆಡಿ ಮಾಡಿದ್ದಾರೆ. ಹಾಗೆ ನನಗೆ ವರ್ಕು ಕೂಡ ಇತ್ತು. ನವೀನ್ ದಿಢೀರ್ ಅಂತ ಹೇಳಿದ್ರಿಂದ ಸಡನ್ನಾಗಿ ಹೊರಟ್ವಿ. ಹಾಗಾಗಿ ಕಾರ್ನಲ್ಲೇ ವರ್ಕ್ ಮಾಡೋಣ ಅಂತ ಹೇಳಿ ಲ್ಯಾಪ್ಟಾಪು ಕೂಡ ಚಾರ್ಜ್ ಮಾಡ್ಕೊಂಡಿದ್ದೀನಿ. ಒಂದು 3 ಅವರ್ಸ್ ವರ್ಕ್ ಮಾಡ್ಬೋದು ಅಂತ ಹೇಳಿ ನಾನಿಲ್ಲೇ ವರ್ಕ್ ಮಾಡ್ಕೊಳ್ತಾಯಿದ್ದೀನಿ. ಹಾಗೆ ಗಮನ್ ಕೂಡ ಆರಾಮಾಗಿ ಮಲ್ಕೊಂಡಿದ್ದಾನೆ. ಹೋಗೋಷ್ಟರೊಳಗಡೆ ವರ್ಕ್ ಕೂಡ ಮುಗಿಯುತ್ತೆ. ಹಾಗೆ ಗಮನ್ ಕೂಡ ರೆಸ್ಟ್ ಮಾಡ್ದಂಗೆ ಆಗುತ್ತೆ. ಇದು ಬೆಳಗ್ಗೆ ವ್ಲಾಗು ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾಯಿದ್ದೀನಿ. ಈಗ ಮನೆಯಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಪೂಜೆ ಮಾಡಿಸೋಣ ಅಂತ ಹೇಳಿ ಎಲ್ಲರೂ ಸೇರಿದ್ದೀವಿ. ನವೀನ್ ಮನೇಲಿ ಇವಾಗ ಪೂಜೆ ಎಲ್ಲ ಮುಗೀತು. ಹಾಗೆ ಇವತ್ತು ಕೂಡ ನಮ್ಮಮ್ಮವ್ರ ಮನೇಲಿ ದೀಪಾವಳಿ ಹಬ್ಬದಲ್ಲೂ ಎಡೆ ಇರ್ತಾರೆ. ಹಾಗಾಗಿ ಅಮ್ಮ ಒಬ್ಬರೇ ಇರ್ತಾರೆ ಅಂತ ಹೇಳಿ ನನಗೆ ಹತ್ರ ಇದೆಯಲ್ಲ ಹೇಗಿದ್ರು, ಅದಕ್ಕೆ ಹೋಗ್ತೀನಿ ಅಂತ ನವೀನ್ಗೆ ಹೇಳಿದೆ. ಅದಕ್ಕೆ ಅವ್ರು ಇವಾಗ ಬಂದು ಬಿಟ್ಟೋದ್ರು. ಇವಾಗ ಅಮ್ಮ ಕೂಡ ಎಡೆ ಇಕ್ಕೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಾನು ಹೇಳಿದೆ ಬರ್ತೀನಿ ಅಂತ. ಹಾಗಾಗಿ ಒಂದು ಸ್ವಲ್ಪ ಲೇಟಾಗೆ ಇಕ್ಕೋಣ, ಒಬ್ಬಳೇ ಪೂಜೆ ಮಾಡಿದ್ರೆ ಏನು ಅಂತ ಅಮ್ಮ ವೆಯ್ಟ್ ಮಾಡ್ತಾಯಿದ್ರು. ಇವಾಗ ನಾನು ಬಂದಲ್ಲ, ಇವಾಗ ಸ್ಟಾರ್ಟ್ ಮಾಡಿಕೊಂಡ್ರು. ಹಾಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಏನೇನು ಬೇಕು ಅಂತೇಳಿ. ಬಟ್ ಅಮ್ಮನೇ ಎಡೆ ಇಕ್ಕೋದು, ಹಾಗಾಗಿ ನೋಡ್ಕೊಳ್ತಾ ಇದ್ದೆ. ಇವತ್ತಿಲ್ಲಿ ಶನಿವಾರ ಮಾಡ್ತಾಯಿದ್ದಾರೆ. ಕೆಲವೊಂದು ಕಡೆ ನೆನೆನೇ ಮಾಡಿದ್ದಾರೆ ಶುಕ್ರವಾರ. ಹಾಗೆ ಇಲ್ಲಿ ಮಾತ್ರ ಯಾವಾಗಲೂ ಅಮಾವಾಸ್ಯೆ ಅದು ನೆಕ್ಸ್ಟ್ ಡೇನೇ ಎಡೆ ಇಕ್ಕೋದು. ಪಕ್ಷದಲ್ಲೂ ಇಕ್ಕಿರ್ತಾರೆ ಮಹಾಲಯ ಅಮಾವಾಸ್ಯದಲ್ಲಿ. ಆದರೆ ಇದು ದೇವ್ರಿಗೆ ಎಡೆ ಅಂತ ಏನೋ ಹೇಳಿ ಅವಾಗಿಂದನೂ ನಡ್ಸ್ಕೊಂಬಂದಿದ್ದಾರೆ. ಹಾಗೆ ಕೂಡ ಮುಂದುವರಿಸ್ತಾ ಇದ್ದಾರೆ. ಆದರೆ ಪಕ್ಷದಲ್ಲಿ ಬಂದು ನಾವು 5 ಎಡೆ ಇಕ್ತಾರೆ, ಇವಾಗ 3 ಎಡೆ ಇಕ್ಬಿಟ್ಟು. ಆದರೆ ಇಲ್ಲಿ ಏನಂತ ಹೇಳಿದ್ರೆ ಹಿರಿಯರಿಗೆ ಬಟ್ಟೆ ಏನು ಇಡೋದಿಲ್ಲ. ಬಟ್ಟೆ ಇಡದೆ ಬರೀ ಮಿಕ್ಕಿದೆಲ್ಲ ಮಾಡ್ತಾರೆ. ಬಟ್ಟೆ ಒಂದು ಬಿಟ್ಬಿಟ್ಟು ಎಡೆ ಸಾಮಾನು ಆಗಿರ್ಬೋದು, ಕಳಸ ಆಗಿರ್ಬೋದು ಎಲ್ಲದನ್ನು ಕೂರಿಸ್ತಾರೆ. ಅಮ್ಮ ಎಲ್ಲ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾನು ಬಂದ ತಕ್ಷಣ ಅದು ಎಡೆ ಇಡೋದಕ್ಕೆ ಅಂತ ಹೇಳಿ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಈ ವರ್ಷ ಬೆಂಗಳೂರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಗಮನ್ಗೆ ದೇವರೆಲ್ಲ ಹೊರಡಿಸ್ತಾರೆ ತೋರಿಸೋಣ, ಮತ್ತು ಈ ಥರದ್ದೆಲ್ಲ ನೋಡೋದಕ್ಕೆ ಅವನಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಸರಿ ಅಂತೇಳಿ ಗಮನ್ಗೋಸ್ಕರ ಲಾಸ್ಟ್ ಮೂಮೆಂಟಲ್ಲಿ ಹೊರಟು ಬಂದ್ವಿ ಈ ಸಲ ಮಾತ್ರ. ಈ ಸಲ ಅಕ್ಕವರು ಮತ್ತು ಮಂಜು ಬರಲಿಲ್ಲ. ಅವರು ಅಕ್ಕವರೆಲ್ಲ ಮೈಸೂರಿಗೆ ಹೋಗಿದ್ದಾರೆ, ರಜಾ ಇದೆ ಅಂತ ಹೇಳಿ. ದಸರಾಗೆ ಮಕ್ಕಳನ್ನ ದಸರಾಗೆ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳಿ ತುಷಾರು ಮೈಸೂರು ನೋಡಬೇಕು ಅಂತ ಹೇಳ್ತಾ ಇದ್ದ. ಹಾಗಾಗಿ ಅಕ್ಕವರೆಲ್ಲ ಭಾವನ ತಂಗಿ ಮನೆಗೆ ಹೋಗಿದ್ದಾರೆ. ಹಾಗಾಗಿ ಈ ಸಲ ನಾನು ಮತ್ತು ಗಮನ್ ಇಬ್ಬರೇ ಅಷ್ಟೇ ಇಲ್ಲಿಗೆ ಬಂದಿರೋದು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ಬಂದರೆ ಆಯಿತು. ಇನ್ನೊಂದು ಸಲ ಎಷ್ಟೇ ತಿಂಡಿಗಳು ಮಾಡಿದ್ರು ಎಡೆ ಇಕ್ಕುವಾಗ ಒಂದೊಂದು ತಿಂಡಿಗಳನ್ನೆಲ್ಲ ಮರ್ತೀವಿ ಅಂತ ಹೇಳಿ ಅಮ್ಮ ನೆನ್ಪು ಮಾಡ್ಕೊಂಡು ಅಂತ ಹೇಳ್ತಾಯಿದ್ರು. ಹಾಗೆ ನಾನು ಕೂಡ ಕೇಳ್ಕೊಂಡು ಅಮ್ಮ ನಾನು ಇಬ್ಬರು ಒಟ್ಟಿಗೆ ಇಟ್ಬಿಟ್ಟು ಇವಾಗ ಪೂಜೆನ ಮಾಡ್ಕೊಳ್ತೀವಿ. ಅದಾದಮೇಲೆ ಹೋಗಿ ಅಲ್ಲಿ ಕಸ ಇಡ್ತಾರಲ್ಲ ಅಲ್ಲಿ ಕೂಡ ಪೂಜೆ ಮಾಡ್ಕೊಂಡು ಬಂದರಾಯಿತು. ಇವಾಗ ಅಮ್ಮ ಪೂಜೆ ಮಾಡಲಿ, ಅದಾದಮೇಲೆ ಗಮನಿಗೆ ಮಾಡಿಸಿ ನಾನು ಕೂಡ ಪೂಜೆ ಮಾಡ್ತೀನಿ. ಹೊರಗಡೆ ಅದು ಪೂರ್ಣಿ ತಾತ ಹೊರಗಡೆ. ಇವಾಗ ಮನೆಯಲ್ಲೆಲ್ಲ ಪೂಜೆ ಮುಗೀತು. ಹಾಗೆ ಇವಾಗ ತಿಪ್ಪಮ್ಮನ ಏನು ಇಟ್ಟಿರ್ತೀವಲ್ಲ ಅದನ್ನು ಇಲ್ಲಿ ಹಿತ್ಲತ್ತ ಹೇಳ್ತೀವಲ್ಲ, ಹಿತ್ಲಲ್ಲಿ ಅಥವಾ ಕಸ ಎಲ್ಲ ಏನು ಹಾಕ್ತೀವಿ ಹಸದು ಅಲ್ಲಿ ಅದ್ರ ಮೇಲೆ ಮಡಿಯನ್ನು ಮಾಡಿರ್ತಾರೆ ಅವತ್ತಿನ ಬೆಳಗ್ಗೆ. ಅಲ್ಲಿ ಬಂದು ಇವಾಗ ಪೂಜೆನ ಮಾಡಿಕೊಂಡು ಹೋಗೋದು. ಅದಕ್ಕೆ ಅಂತ ಹೇಳಿ ನಾನು ತುಂಬ ವರ್ಷಗಳಾಗಿತ್ತು ಅಂತ ಹೇಳಿ ನೋಡೋಣ ಅಂತ ಹೇಳಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಮುಂಚೆ ನಾನು ಕೂಡ ಬಂದಿದ್ದೀನಿ. ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ನಾನು ನಮ್ಮ ಅಕ್ಕ ಇಬ್ಬರು ಮಾಡ್ತಾಯಿದ್ವಿ. ಅದೇ ನೆನಪಾಗುತ್ತೆ. ಅವಳು ನಾನು ಎಷ್ಟು ಚೆನ್ನಾಗಿ ಎಲ್ಲೆಲ್ಲಿಂದನೂ ಹೂವೆಲ್ಲ ಕುಯ್ಕೊಂಡು ಡೆಕೋರೇಟ್ ಮಾಡಿ ತಿಪ್ಪಮ್ಮನೆಲ್ಲ ಕೂರಿಸ್ತಾಯಿದ್ವಿ. ಅದಕ್ಕಿಂತ ದಿನವೇ ಒಂದು ಖುಷಿ ತಿಪ್ಪಮ್ಮನ ಕೂರಿಸೋದಂತ ಹೇಳಿದ್ರೆ.
ಇವಾಗ ದೇವಸ್ಥಾನ ಕಟ್ತಾ ಇದ್ದಾರೆ, ಹಾಗಾಗಿ ದೇವ್ರನ್ನ ಜೀವಾಳ ತುಂಬಿ ಸಮುದಾಯ ಭವನದಲ್ಲಿ ಕೂರಿಸಿದ್ದಾರೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಎಡೆನಲ್ಲಿ ಒಂದು ಎಡೆನ ಮೇಲಾಕಿ ಇವಾಗ ಊಟ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಆಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಬಾಯ್.